ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಂದು ಮಗುನ ಇಟ್ಕೊಂಡು ಮನೆಯಲ್ಲಿ ಹೆಣ್ಮಕ್ಳು ಎಷ್ಟೊಂದು ಕಷ್ಟಪಡ್ತಿರ್ತಾರೆ ಕೆಲಸ ಮಾಡೋದಕ್ಕೆ ಅಂತ. ಉದಾಹರಣೆ ನಾನೇ ಬೆಂಗಳೂರಲ್ಲಿ ಯಾರು ನನ್ನ ಮಗುನ ನೋಡ್ಕೊಳ್ಳೋದಕ್ಕೆ ಯಾರೂ ಬಂದಿಲ್ಲ. ಸೊ ನಾನೇ ನೋಡ್ಕೊಳ್ಳೋದು, ಒಯ್ಯೋದು ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಫ್ರೆಂಡ್. ಹೆಣ್ಮಕ್ಳು ಮನೇಲಿ ಕೂತ್ಕೊಂಡು ಏನು ಮಾಡ್ತೀರಾ, ನಿಮಗೇನು ಕೆಲಸ ಇರುತ್ತೆ ಅಂತ ಕೇಳ್ತಾರೆ. ಸೊ ನೋಡಿ, ಒಂದೇ ಕಡೆ ಕೈಯಲ್ಲಿ ಎಷ್ಟೊತ್ತಂತ ಇಟ್ಕೊಳ್ಳೋಕ್ಕಾಗುತ್ತೆ. ಎಷ್ಟೋ ಹೆಣ್ಮಕ್ಳದ್ದು ಇದೇ ಕತೆ ಅಲ್ವಾ? ನಿಮ್ಮ ಮನೆಯಲ್ಲೂ ಹೀಗೇನಾ? ಕಮೆಂಟ್ ಮಾಡಿ, ನಿಮ್ಮ ಮನೆಯಲ್ಲೂ ಹೀಗೆ ಆಗಿದ್ರೆ. ಈ ಮಗು ಆದಮೇಲೆ ಹೆಣ್ಮಕ್ಳಿಗೆ ತುಂಬ ಅಂದರೆ ತುಂಬ ರೆಸ್ಪಾನ್ಸಿಬಿಲಿಟಿ ಬಂದ್ಬಿಡುತ್ತೆ. ಏನಂತಂದರೆ ಎಲ್ಲನೂ ಕೆಲಸ ಮಾಡ್ಕೊಳ್ತೀನಿ ಅನ್ನುವಂಥ ಧೈರ್ಯನೂ ಬರುತ್ತೆ. ಅದ್ರ ಜೊತೆಗೆ ತುಂಬ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತೀವಿ ಈ ಸ್ಟೇಜಲ್ಲಿ. ಯಾಕಂದರೆ ಮಗುನ ನೋಡಿಕೊಂಡು ಮತ್ತು ಈ ಕಡೆ ಹೊಟ್ಟೆನೂ ಹಸಿವಾಗಿರುತ್ತೆ, ಮನೆ ಕೆಲಸ ನೋಡ್ಕೋಬೇಕು, ಹಾಗೆ ಮತ್ತು ಅಡುಗೆ ಮಾಡ್ಕೋಬೇಕು, ಮತ್ತು ಗಂಡನಿಗೆ ಡ್ಯೂಟಿ ಕಳಿಸೋದಕ್ಕೆ ಅವರಿಗೆ ರೆಡಿ ಮಾಡಬೇಕು, ಬಟ್ಟೆ ತೊಳಿಬೇಕು, ಪಾತ್ರೆ ತೊಳಿಬೇಕು. ಒಂದೇ ಕೈಯಲ್ಲಿ ಮಗುನ ಯಾವ ಥರ ಮಾಡಬೇಕು ಅಂದರೆ ಸಾಧ್ಯ ಇಲ್ಲ. ಆದ್ರೂ ತಾಯಿಯಾಗಿ ತನ್ನ ಮಗುನ ಕಡೆ ಆರೈಕೆನೂ ಮಾಡಬೇಕು, ಅವಳನ್ನ ಜೋಪಾನನೂ ಮಾಡಬೇಕಲ್ವ. ಸೊ ಅದೇನು ಭಾರ ಅನಿಸಲ್ಲ. ಆದರೆ ಒಂದೊಂದು ಸಾರಿ ಹೊಟ್ಟೆ ಹಸಿವಾದಾಗ ಅನಿಸುತ್ತಲ್ಲ ಆ ನೋವು, ಅದು ನಮ್ಮ ತಂದೆ ತಾಯಿಯನ್ನು ನೆನಪಿಸ್ಬಿಡುತ್ತೆ. ಅದು ತುಂಬ ಅಂದರೆ ತುಂಬ ಅಳು ಬರುತ್ತೆ. ಒಂದೊಂದು ಟೈಮ್ ತುಂಬ ಅತ್ತಿದ್ದೀನಿ ನಾನು ಮಗುನ ನೋಡ್ಕೊಳ್ಳೋದಕ್ಕೆ. ಸೊ ಇಲ್ಲಿ ನೋಡಿ, ನನ್ನ ಮಗುನ ಆಟ ಆಡೋದಕ್ಕೆ ಒಂದು 5 ನಿಮಿಷ ಕೆಳಗಡೆ ಕೂರಿಸಿದ್ರೆ ಕೂರ್ತಾ ಇಲ್ಲ. ಸೊ ಇದನ್ನು ತಲೆಗೆ ಹಾಕಿ ಕೂರಿಸಿದ್ದೀನಿ. ತಲೆಗೆ ಹಾಕಿ ಏನಂತ ನೀವು ಕೇಳ್ಬೋದು. ಇದು ತಲೆಗೆ ಹಾಕಿರೋದು ಹೆಡ್ ಪ್ರೊಟೆಕ್ಟರು. ನನ್ನ ಮಗ ಇವಾಗ ಕೂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದಾನೆ. ಸೊ ಅವನಿಗೆ ನಾನು ಮೀಶೋಲ್ಲಿ ಇದನ್ನು ಪ್ರಾಡಕ್ಟ್ ಆರ್ಡ್ರ್ ಮಾಡಿದ್ದೀನಿ. ಕೆಳಗಡೆ ಬಿದ್ದರೂ ಮತ್ತು ಏನೂ ತಲೆಗೆ ಪೆಟ್ಟಾಗೋದಿಲ್ಲ, ಹಾಗೆ ಬ್ರೇನ್ ಏನೂ ಡ್ಯಾಮೇಜ್ ಆಗೋದಿಲ್ಲ. ಸೊ ಬೇಕಾದ್ರೆ ಇದ್ರ ಲಿಂಕ್ ಬೇಕಾದರೆ ನಿಮ್ಮ ಮಗುಗೆ ಏನಾದರೂ ತರಿಸ್ಕೋಬೇಕು ಅಂದ್ಕೊಂಡಿದ್ರೆ ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಬೇಕಾದರೆ ನೀವು ಆರ್ಡ್ರ್ ಮಾಡ್ಕೋಬೋದು. ಸೊ ಲೈಟ್ ವೇಟ್ ಆಗಿರುತ್ತೆ, ಮಗುಗೇನು ವಜ್ಜೆ ಸ್ವಲ್ಪ ಭಾರ ಏನೋ ಅನಿಸೋದಿಲ್ಲ. ತುಂಬ ಲೈಟ್ ವೇಟ್ ಆಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ಸೊ ಹಾಗೆ ಸ್ವಲ್ಪ ಪಾತ್ರೆಗಳು ಇದು ಉಜ್ಕೋಬೇಕು ಅಂತ ಮಗುನಲ್ಲಿ ಕೂರಿಸಿ ಬಿಟ್ಟು ಬಂದುಬಿಟ್ಟಿದ್ದೀನಿ. ಸೊ ಅವನು ಕೂತ್ಕೊಳ್ಳಲ್ಲ, ಅಲ್ಲಿ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ. ಈ ಕಡೆ ಅವನನ್ನು ನೋಡ್ಕೋಬೇಕಾ, ಪಾತ್ರೆ ತೊಳಿಬೇಕಾ, ನನಗೆ ಮನೆ ಕ್ಲೀನ್ ಮಾಡದೇ ಇರೋದಕ್ಕೆ ಆಗೋದಿಲ್ಲ. ಸೊ ನೋಡಿ, ಆಲ್ರೆಡಿ ಹಿಂದೆ ಬಂದು ರೊಟ್ಟಿ ತಿಂತವನೆ. ಗಂಟಲಲ್ಲಿ ಏನಾದರೂ ಸಿಕ್ಕಾಕೊಂಡ್ಬಿಟ್ರೆ ಏನು ಮಾಡೋದು ಅವನಿಗೆ? ಅದಕ್ಕೆ ಎಲ್ಲ ಪಾತ್ರೆನೂ ಎಲ್ಲನೂ ಬಿಟ್ಟು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಪಾತ್ರೆ ಅಲ್ಲೇ ಇರಲಿ. ಅವನು ಬರೀ ಹೊರಗಡೆ ಗಾಡಿ ನೋಡೋದು. ನೋಡಿ ಹೆಂಗೆ ನೋಡ್ತಾನೆ ನೋಡಿ, ಫೋನನ್ನು ಅಷ್ಟು ಗಂಭೀರ್ಯದಿಂದ ನೋಡ್ತಾನೆ. ಫೋನು ಹೊರಗಡೆನೇ ಹೋಗೋಣ ಬರೀ ಆಟ. ಹೊರಗಡೆನೇ ಅವನು ನನಗೆ ಕೈ ರೂಢನೇ ಕಲ್ತ್ಬಿಟ್ಟಿದ್ದಾನೆ. ಸೊ ಹೊರಗಡೆ ಕರ್ಕೊಂಡು ಬಂದಿದ್ದೀನಿ, ತುಂಬ ಖುಷಿಯಾಗಿದ್ದಾನೆ. ಈಗಿನ ಮಕ್ಕಳು ಎಷ್ಟು ಚುರುಕು ಅಂತೀರಾ ನೋಡಿ. ಎಷ್ಟು ಸಮಾಧಾನ ಇದ್ದಾನೆ, ಎಷ್ಟು ಅಳ್ತಿದ್ದ ಅಂದರೆ ಅಷ್ಟು ಅಳ್ತಿದ್ದ. ನಿಮ್ಮ ಮನೆಯಲ್ಲೂ ನಿಮ್ಮ ಹಸ್ಬೆಂಡು, ಅತ್ತೆನೋ ಮಾವನೋ ಯಾರಾದರೂ ಬೆಂಗಳೂರಿಗೆ ಬಂದು ಮಾಡ್ತಾರೆ ಕೆಲಸನ? ಮಾಡೋದಿಲ್ಲ, ಯಾರೂ ಮಾಡೋದಿಲ್ಲ ಫ್ರೆಂಡ್ಸ್. ಬೆಂಗಳೂರಲ್ಲಿರೋರು ತುಂಬ ಆರಾಮಾಗಿರ್ತಾರೆ, ಹಾಗೆ ಹಿಂಗೆ ಅಂತ ಊರಲ್ಲಿರೋರೆಲ್ಲ ಮಾತಾಡ್ಕೋತಾರೆ. ಸೊ ಇಲ್ಲಿ ನಮ್ಮ ಕಷ್ಟ ನಮಗೇ ಗೊತ್ತು. ಹಂಗೆ ಮಾತಾಡೋರಿಗೆ ಏನೂ ಗೊತ್ತಾಗೋದಿಲ್ಲ. ತುಂಬ ಜನ ಮಾತಾಡ್ಕೊತಾರೆ, ಅವಳು ಬೆಂಗಳೂರಲ್ಲಿದ್ದಾಳೆ, ಆರಾಮಾಗಿದ್ದಾಳೆ, ಏನೂ ಕೆಲಸ ಇಲ್ಲ ಅಂತ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮಾಡಿದ್ದು, ಗುಡಿಸಿದ್ದು, ಒರೆಸಿದ್ದು, ಬರೀ ಮನೆ ಒರೆಸೋದು, ಕ್ಲೀನ್ ಮಾಡೋದು, 3 ಹೊತ್ತು ತೊಳೆಯೋದು, ತಿಕ್ಕೋದೇ ಇರುತ್ತೆ. ನಮಗೆ ಕೆಲಸ ಇರಲ್ಲ, ಯಾಕೆ ನಾವು ಹೊಟ್ಟೆಗೆ ಊಟ ಮಾಡೋದಲ್ವ, ಕೆಲಸ ಇರೋದಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನನಗೆ ಸಿಟ್ಟು ಬರೋದು. ಸೊ ನಮ್ಮ ಹಸ್ಬೆಂಡು ಮಲ್ಕೊಂಡವರು ಹೇಳ್ತಾ ಇಲ್ಲ. ಎಷ್ಟೋ ಹೆಣ್ಮಕ್ಳದು ಇದು ಪಾಠ ಅಂದರೆ ಇದೇನು ಅನಿಸುತ್ತೆ. ಒಂದು ಸ್ವಲ್ಪ ಹೆಣ್ಮಕ್ಳು ಅಡುಗೆ ಮನೆಯಲ್ಲಿ ಗಂಡು ಮಕ್ಕಳು ಬಂದು ಸ್ವಲ್ಪ ಹೆಲ್ಪ್ ಮಾಡಿದರೆ ಆಗಲ್ವಾ? ಸ್ವಲ್ಪ ಮಗುನೂ ಕರ್ಕೊಳ್ಳೋದಲ್ವ? ಇವಾಗ ಟೈಮ್ ನೋಡಿ 11 ಗಂಟೆ ಆಗಿದೆ. ಇನ್ನೂ ನಮ್ಮ ಯಜಮಾನ್ರು ಹೇಳೋಕ್ಕೆ ನೈಟ್ ಲೇಟಾಗಿ ಮಲಗಿದ್ದೀನಿ, ನಾನು ಹೇಳೋದಿಲ್ಲ ಅಂತಾರೆ. ನನಗೆ ನೋಡಿದರೆ ಹೊಟ್ಟೆ ಬೇರೆ ಹಸಿವಾಗಿದೆ. ಸೊ ನಾನು ಯಾರ ಹತ್ರ ಹೇಳ್ಕೋಬೇಕು ಫ್ರೆಂಡ್ಸ್? ನಿಮ್ಮ ಹತ್ರನೇ ಅಲ್ವಾ? ನನಗೆ ಯೂಟ್ಯೂಬ್ ಒಂದೇ ಫ್ಯಾಮ್ಲಿ. ನಾನು ಯಾರಿಗೂ ಹಚ್ಚಿ ಟೈಮ್ ಪಾಸ್ಗೆ ಫೋನಲ್ಲಿ ಜಾಸ್ತಿನೂ ಮಾತಾಡೋದಕ್ಕೆ ಹೋಗೋದಿಲ್ಲ. ಅವ್ರದ್ದು ಹಂಗೆ ಇವ್ರದ್ದು ಹಿಂಗೆ ಅಂತ ನಾನೇನೂ ಆಡ್ಕೊಳ್ಳೋದಿಲ್ಲ. ಸೊ ನನಗೆ ನಿಮ್ಮ ಮುಂದೆ ಹೇಳ್ಕೋಬೇಕು ಅನ್ನಿಸ್ತು. ನನಗೆ ಇದು ಕಷ್ಟ ಏನೂ ಇಲ್ಲ, ಬಟ್ ನೋಡೋರಿಗೆ ಆರಾಮಾಗಿದ್ದಾಳೆ ಅಂತ ಅನಿಸುತ್ತಲ್ಲ, ಅವರಿಗೆ ಬೆಂಗಳೂರು ಜೀವನ ಏನು ಅಂತ
ಒಂದು ವ್ಲಾಗ್ ಮಾಡಬೇಕು ಅನ್ನಿಸ್ತು, ಅದನ್ನು ಮಾಡಿದ್ದೀನಿ. ಸೊ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ನನ್ನ ಮಗನ ಜೊತೆಗೆ ನಾನು ಹೇಗೆ ಆಟ ಆಡೋದು ಎಲ್ಲ ವ್ಲಾಗ್ನ ಮಾಡಿ ಡೈಲಿ ವ್ಲಾಗ್ಸ್ ನಿಮ್ಮ ಜೊತೆ ಹಂಚ್ಕೊಳ್ತಾ ಇರ್ತೀನಿ. ಸೊ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ನನ್ನ ವಿಡಿಯೋಸ್ಗಾಗಿ. ಬಾಯ್ ಬಾಯ್.